ಸಿನಿಮಾ ಶೂಟಿಂಗ್ಗೆ ಬಹುದೊಡ್ಡ ಆಘಾತವಾಗಿದೆ. ಸಹ ಕಲಾವಿದರಿದ್ದಂತಹ ವಾಹನ ಪಲ್ಟಿಯಾಗಿ ಹಲವರಿಗೆ ಗಾಯಗಳಾಗಿದೆ. ಸಿನಿಮಾ ಸದಸ್ಯರಿಂದ ಡ್ರೈವರ್ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಇದರಿಂದಾಗಿ ಸ್ಥಳೀಯರು ಗಲಾಟೆಯನ್ನ ಮಾಡಿದ್ದಾರೆ. ಬೆಂಗಳೂರು ಸೇರಿ ಬೇರೆ ಜಿಲ್ಲೆಗಳಿಂದ ಬಂದಿದ್ದಂತಹ ಕಲಾವಿದರಿದ್ರು, ಡ್ಯಾನ್ಸರ್ಗಳಿದ್ರು. ಆ ಡ್ಯಾನ್ಸರ್ಗಳನ್ನ ಕರೆದೊಯ್ತಾ ಇದ್ದಂತಹ ಟಿಟಿ ವಾಹನ ಅಪಘಾತವಾಗಿದೆ. ಅಪಘಾತದಲ್ಲಿ 3 ಜನರಿಗೆ ಗಂಭೀರವಾಗಿ ಗಾಯವಾಗಿದೆ. ಡ್ರೈವರ್ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಉಡುಪಿಯ ಟಿಟಿ ಮಿನಿ ಬಸ್ಗಳನ್ನ ಬಾಡಿಗೆಗೆ ಪಡೆದಿದ್ರು ಕಾಂತಾರ ಟೀಮ್ ತಂಡ. ಲೋಕಲ್ ಹುಡುಗನಿಗೆ ಥಳಿಸಿದ್ದಕ್ಕೆ ಸ್ಥಳೀಯ ಜನರಿಂದ ಗಲಾಟೆಯನ್ನ ಮಾಡಲಾಗಿದೆ. ಖುದ್ದು ರಿಷಬ್ ಶೆಟ್ಟಿಯೇ ಬಂದು ಮಾತುಕತೆಯನ್ನ ನಡೆಸಿ ಸಂಧಾನವನ್ನ ಮಾಡಿದ್ದಾರೆ. ಕುಂದಾಪುರದಲ್ಲಿ ಚಿತ್ರೀಕರಣ ಮುಗಿಸಿ ಬರ್ತಿದ್ದಾಗ ಕಾಂತಾರ 2 ತಂಡ ಏನಿದೆ, ಈ ಕಾಂತಾರ 2 ತಂಡ ಚಿತ್ರೀಕರಣವನ್ನ ಮುಗಿಸಿ ಬರ್ತಾ ಇದ್ರು. ಉಡುಪಿಯ ಕೊಲ್ಲೂರು ಬಳಿಯ ಹಾಲ್ಕಲ್ ಮಾರ್ಗದಲ್ಲಿ ಈ ಘಟನೆ ನಡೆದಿದೆ. 25 ಜನ ಡ್ಯಾನ್ಸರ್ಗಳ ಪೈಕಿ 3 ಜನರಿಗೆ ತೀವ್ರವಾಗಿ ಗಂಭೀರವಾಗಿ ಗಾಯಗಳಾಗಿದೆ. ಸದಸ್ಯರಿಂದ ಡ್ರೈವರ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಇದರಿಂದಾಗಿ ಆ ಡ್ರೈವರ್ ಇದ್ರಲ್ಲ, ಆ ಊರಿನ ಸ್ಥಳೀಯರು ಗಲಾಟೆಯನ್ನ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಗಣೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಕಾಂತಾರ 2 ಸಿನಿಮಾ ಶೂಟಿಂಗ್ಗೆ ಪದೇ ಪದೇ ಅವಘಡಗಳು ಸಂಭವಿಸ್ತಾನೆ ಇದೆ. ಏನಿವಾಗ ಅಪಘಾತವಾಗಿದೆ, ಸ್ಥಳೀಯ ಹುಡುಗನಿಗೆ ಹೊಡೆದಿದ್ದಾರೆ ಅಂತ ಅಲ್ಲಿಯ ಸ್ಥಳೀಯರು ಗಲಾಟೆಯನ್ನ ಮಾಡಿರುವಂತದ್ದು, ಏನಿದು ಪ್ರಕರಣ? ಚೈತ್ರ, ಬಿಗ್ ಸಕ್ಸಸ್ ನಂತರ ಕಾಂತಾರದ ಸೀಕ್ವೆಲ್ ಸಿನಿಮಾ ಕರಾವಳಿಯ ಬಹುತೇಕ ಭಾಗದಲ್ಲಿ ಶೂಟಿಂಗ್ ನಡೆಯುತ್ತಿರುವಂತದ್ದು. ಅದರಲ್ಲಿಯೂ ಕುಂದಾಪುರ ಭಾಗದ ಅಮಾಸ್ ಬೈಲು ಈ ವ್ಯಾಪ್ತಿಯಲ್ಲಿ ಬಹಳಷ್ಟು ಹೆಚ್ಚಿನ ಪ್ರಮಾಣದ ಶೂಟಿಂಗ್ ಈ ಭಾಗದಲ್ಲಿ ನಡೆಯುತ್ತಿರುವಂತದ್ದು. ಬಹಳಷ್ಟು ಸೆಟ್ಗಳು ಈ ಭಾಗದಲ್ಲಿ ಹಾಕಿರುವಂತದ್ದು. ಅದರಂತೆ ಈ ಹಿಂದೆಯೂ ಕಾಂತಾರ ಸಿನಿಮಾಕ್ಕೆ ಸೆಟ್ಗೆ ಬಹಳಷ್ಟು ವಿಘ್ನಗಳು, ಅಡೆತಡೆಗಳು ಬಂದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ರಿಷಬ್ ಶೆಟ್ಟಿ ತಲೆಗೆಡಿಸಿಕೊಂಡಿರುವಂತದ್ದು. ಇಂದು ಅಂದ್ರೆ ಸಂಜೆಯ ಸುಮಾರಿನ ಹೊತ್ತಿಗೆ ಕಾಂತಾರದ ಫಿಲ್ಮಿನ ಡಾನ್ಸ್ ಶೂಟ್ ಆಗ್ತಿರುವಂತದ್ದು. ಆ ಡಾನ್ಸ್ ಶೂಟಿಗೆ ಬೆಂಗಳೂರಿಂದ ಸೇರಿ ಸ್ಥಳೀಯರು ಒಂದು 25 ಕಲಾವಿದರು ಆ ಭಾಗದಲ್ಲಿ ಬಂದಿದ್ರು. ಆ ಶೂಟಿಂಗ್ ಸೆಟ್ಟಿಂದ ಅವರ ರೂಮಿಗೆ ತೆರಳುವ ಸಂದರ್ಭದಲ್ಲಿ ಅಂದ್ರೆ ಮಿನಿ ಬಸ್ ಅವರನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರುವಂತದ್ದು. ಮಿನಿ ಬಸ್ ಲೋಕಲ್ ಸ್ಥಳೀಯ ಜನರಿಂದ ಬಾಡಿಗೆಯನ್ನ ಪಡೆದಿರುವಂತದ್ದು. ಕೊಲ್ಲೂರಿನ ಜಟ್ಕಲ್ ಸಂದರ್ಭದಲ್ಲಿ ಆ ಬಸ್ ಪಲ್ಟಿ ಆಗ್ತದೆ. ಪಲ್ಟಿಯಾದ ಸಂದರ್ಭದಲ್ಲಿ 3 ಸೇರಿ ಹಲವರಿಗೆ ಗಂಭೀರ ಗಾಯಗಳಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿಯ ಸ್ಥಳೀಯ ಕ್ಲಿನಿಕ್ಗೆ ಸೇರಿ ಪ್ರಾಥಮಿಕ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು. ಇದರಲ್ಲಿ ಆ ಸ್ಥಳೀಯ ಚಾಲಕ ಇದ್ದಾನೆ, ಅವನ ನಿರ್ಲಕ್ಷ್ಯವೇ ಇದಕ್ಕೆ ಸಮಸ್ಯೆ ಅನ್ನುವ ರೀತಿಯಲ್ಲಿ ಆ ಕಲಾವಿದರು ಸ್ಥಳೀಯ ಚಾಲಕನಿಗೆ ಹಲ್ಲೆಯನ್ನ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆ ಹಲ್ಲೆಯ ಸಂದರ್ಭದಲ್ಲಿ ಆ ಚಾಲಕನಿಗೆ ಗಂಭೀರ ಗಾಯಗಳಾಗಿರುವಂತದ್ದು. ಅವನು ಕೂಡ ಖಾಸಗಿ ಆಸ್ಪತ್ರೆಗೆ ಸೇರಿರುವಂತದ್ದು. ಈ ಸಂದರ್ಭದಲ್ಲಿ ಸ್ಥಳೀಯರು ಆ ಸಂದರ್ಭದಲ್ಲಿ ಜಮಾಯಿಸಿರುವಂತದ್ದು. ಆ ಕಲಾವಿದರನ್ನ ತರಾಟೆಗೆ ತೆಗೆದುಕೊಂಡಿರ್ತದ್ದು. ಒಂದಿಷ್ಟು ತಳ್ಳಾಟ, ನೂಕು ನುಗ್ಗಳುಗಳು ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರಿಷಬ್ ಶೆಟ್ಟಿ ಕೂಡ ಸ್ಥಳಕ್ಕೆ ಬಂದು ಗಲಾಟೆಯನ್ನ ಸಮಾಧಾನ ಮಾಡಿ ನಾಳೆ ಇದ್ರ ಬಗ್ಗೆ ಸಂಧಾನವನ್ನು ಮಾಡಿಕೊಳ್ಳುವ ಅನ್ನುವ ರೀತಿಯಲ್ಲಿ ಒಂದು ಭರವಸೆಯನ್ನು ನೀಡಿ ಅಲ್ಲಿಂದ ತೆರಳಿರುವಂತದ್ದು. ಒಟ್ಟಾರೆ ಕಾಂತಾರದ ಸಿನಿಮಾ ಸೆಟ್ಟು ಈ ಕರಾವಳಿ ಭಾಗದಲ್ಲಿ ನಡೆದಿರುವಂತದ್ದು. ಇಲ್ಲಿ ಬಹಳಷ್ಟು ಶೂಟಿಂಗಿನ ಸಂದರ್ಭದಲ್ಲಿ ವಿಘ್ನಗಳು ನಡೆಯುವಂತದ್ದು. ಈ ಹಿಂದೆ ಅಂದ್ರೆ ಸಾಧಾರಣ ಒಂದು 15 ದಿನ ಹಿಂದೆ ಶೂಟಿಂಗ್ ಸೆಟ್ಟಿನ ಒಂದು ಭಾಗಕ್ಕೆ ಬೆಂಕಿ ಬಿದ್ದಿರುವಂತ ಫೋಟೋ ಸಹ ರಿಲೀಸ್ ಆಗಿರುವಂತದ್ದು. ಅದು ಸಹ ವೈರಲ್ ಆಗಿರುವಂತದ್ದು. ಒಟ್ಟಾರೆ ಕಾಂತಾರದ ಸಿನಿಮಾ ಸೆಟ್ಗೆ ಒಂದಿಷ್ಟು ಅಡೆತಡೆಗಳು ಈಗಾಗಲೇ ನಿರ್ಮಾಣವಾಗಿರುವಂತದ್ದು. ಚೈತ್ರ, ಇನ್ನು ಸಹ ಕಲಾವಿದರಿದ್ರಲ್ವಾ, ಆ ವಾಹನ ಪಲ್ಟಿ ಆಯ್ತಲ್ಲ, ಆ ಪಲ್ಟಿ ಆಗ್ಲಿಕ್ಕೆ ವೇಗವಾಗಿ ಹೋಗ್ತಾ ಇದ್ದಿದ್ದಂತೆ ಕಾರಣ, ಅಥವಾ ಡ್ರೈವರೇ ಇದಕ್ಕೆ ನೇರ ಕಾರಣ ಅಂತನಾ, ಅಥವಾ ಅಪಘಾತಕ್ಕೆ ಬೇರೆ ಏನಾದ್ರೂ ಕಾರಣ ಹೇಳ್ತಿದ್ದಾರಾ ಡ್ರೈವರ್? ಈ ಕಾಂತಾರದ 25 ಸಹ ಕಲಾವಿದರು
ಬಸ್ನಲ್ಲಿ ಬರುವಾಗ ಒಂದು ಮ್ಯೂಸಿಕ್ ಹಾಕೊಂಡು ಡಾನ್ಸ್ ಮಾಡ್ತಾ ಇದ್ರು ಅಂತ ಪ್ರಾಥಮಿಕ ಮೂಲಗಳು ನಮ್ಗೆ ತಿಳಿತಿರುವಂತದ್ದು. ಆ ಸಂದರ್ಭದಲ್ಲಿ ಅವರು ಗಟ್ಟಿಯಾಗಿ ಕೂಗಾಟ ಚಿರುಗಾಟ ಮಾಡ್ತಿರುವಂತದ್ದು. ಮೊದಲೇ ಕೊಲ್ಲೂರು ಭಾಗದ ಜಟ್ಕಲ್ ಅನ್ನುವುದು ಇದೆ, ಅದು ಕಾಡಿನ ಮಾರ್ಗ ಆಗಿರುತ್ತದೆ. ಬಹಳಷ್ಟು ರಸ್ತೆಗಳು ಏನು ಹದಗೆಟ್ಟಿರುವಂತದ್ದು. ಈ ಸಂದರ್ಭದಲ್ಲಿ ಎದುರಿನಿಂದ ಯಾವುದೋ ಒಂದು ವಾಹನ ಬಂದಿರುತ್ತೆ ಅಂತ ಹೇಳಲಾಗ್ತಿರುತ್ತೆ. ಆ ವಾಹನದ ಅಪಘಾತ ತಪ್ಪಿಸ್ಲಕ್ಕೂ ಆ ಸ್ಥಳೀಯ ಲೋಕಲ್ ಚಾಲಕ ಒಮ್ಮೆನೆ ಸೈಡಲ್ಲಿ ಗಾಡಿ ಚಲಾಯಿಸಿಕೊಂಡಿರುವಂತ ಸಂದರ್ಭದಲ್ಲಿ ಪಲ್ಟಿ ಆಗಿರೋ ಅಂತ ಹೇಳಲಾಗ್ತಿದೆ. ಇನ್ನಷ್ಟು ಅದರ ಬಗ್ಗೆ ಮಾಹಿತಿ ತಿಳಿಬೇಕಷ್ಟೇ. ಈ ಕಾಂತಾರ 2 ಸಿನಿಮಾ ತಂಡ ಇದೆಯಲ್ಲ, ಆ ತಂಡದಲ್ಲೇ ಇದ್ರ ಡ್ರೈವರು ಅಥವಾ ಆ ದಿನಕ್ಕೋಸ್ಕರ ಕರೆಸಿದ್ದ ಆ ಗಾಡಿ ಮತ್ತೆ ಆ ಡ್ರೈವರ್ ಅನ್ನ ಏನು ಮಾಹಿತಿ ಇದೆ? ಒಟ್ಟು 10 ದಿನದ ಡಾನ್ಸ್ ಶೂಟಿಂಗ್ ಆ ಭಾಗದಲ್ಲಿ ನಡೆತಿರುವಂತದ್ದು. ಆ ಡ್ಯಾನ್ಸ್ ಕಲಾವಿದರಿಗೆ ಏನಿದ್ದಾರೆ, ಆಟುವ ಕಲಾವಿದರಿಗೆ, ಅವರಿಗಾಗಿ ಆ ಬಸ್ ಅನ್ನ ನಿಯೋಜನೆ ಮಾಡ್ಕೊಂಡಾಗಿರುತ್ತೋ ಆ ಬಸ್ ಮಾತ್ರ ಆ ಸ್ಥಳೀಯರಾಗಿರುತ್ತದೆ. ಆ ಕಾರಣದಿಂದ ಒಂದು 10 ದಿನದಿಂದ ಈ ಶೂಟಿಂಗ್ ಆಗದಿರುವಂತದ್ದು. ಇನ್ನು 4 ದಿನ ಬಾಕಿ ಇದೆ ಅಂತ ಹೇಳಿ ಪ್ರಾಥಮಿಕ ಮಾಹಿತಿ ನಮ್ಗೆ ತಿಳಿದಿರುವಂತದ್ದು. ಆದ್ರೆ ಇನ್ನು 4 ದಿನ ಶೂಟಿಂಗ್ ಬಾಕಿ ಇದೆ. ಆ ನಂತರ ಕಲಾವಿದರು ಆ ಬಸ್ ಅನ್ನ ಬಿಟ್ಕೊಡ್ಲಿಕ್ಕಿದ್ದಾರೆ. ಅದರ ಒಳಗೆ ಈ ವಿಘ್ನಗಳು ಸಂಭವಿಸಿರುವಂತದ್ದು. ಗಣೇಶನೀಗ 25ಕ್ಕೂ ಹೆಚ್ಚು ಜನರಿದ್ದಂತಹ ವಾಹನ, ಕಲಾವಿದರಿದ್ದಂತಹ ವಾಹನ ಪಲ್ಟಿಯಾಗಿದೆ. ಈಗ ಸದ್ಯಕ್ಕೆ ಅವ್ರ ಪರಿಸ್ಥಿತಿ ಹೇಗಿದೆ? ಚಿಕಿತ್ಸೆಯನ್ನು ಎಲ್ಲಿ ನೀಡಲಾಗ್ತಾ ಇದೆ? ಅದರಲ್ಲಿ 3 ಬಹಳಷ್ಟು ಗಂಭೀರ ಗಾಯಗಳಾಗಿರುವಂತದ್ದು ಮತ್ತೆ ಸಾಧಾರಣ ಗಾಯಗಳಾಗಿರುವಂತ ಅವರನ್ನ ಸ್ಥಳೀಯ ಏನು ಲೋಕಲ್ ಕ್ಲಿನಿಕ್ಗಳಿದೆ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಮಾಡಿ ಅವರನ್ನ ವಸತಿ ಏನಿದೆ ಅಲ್ಲಿಗೆ ಕಳಿಸಲಾಗಿದೆ. ಆದ್ರೆ 3 ಖಾಸಗಿ ಆಸ್ಪತ್ರೆಗೆ, ಅಂದ್ರೆ ಕುಂದಾಪುರದ ಒಂದು ಖಾಸಗಿ ಆಸ್ಪತ್ರೆ ಇದೆ, ಆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿರುವಂತದ್ದು. ಇನ್ನು ಆ ಸ್ಥಳೀಯ ಹುಡುಗನಿಗೆ, ಅಂದ್ರೆ ಡ್ರೈವರ್ ಏನಿದ್ರು ಚಾಲಕ, ಆ ಸ್ಥಳೀಯ ಯುವಕನಿಗೆ ಹಲ್ಲೆ ಮಾಡಿದ್ದಾರೆ, ಥಳಿಸಿದ್ದಾರೆ ಅನ್ನುವ ಕಾರಣಕ್ಕೆ ಸ್ಥಳೀಯರು ಗಲಾಟೆಯನ್ನ ಮಾಡ್ತಿದ್ದಾರಲ್ಲ, ಅದು ಯಾವ ಹಂತಕ್ಕೆ ಬಂದಿದೆ? ಏನಾದ್ರು ಸಂಧಾನ ಮಾಡ್ಕೊಂಡು ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರಾ ಅಥವಾ ಅದು ನಾಳೆಗೂ ಏನಾದ್ರೂ ಈ ಸಮಸ್ಯೆ ಮುಂದುವರಿಯುವಂತಹ ಸಾಧ್ಯತೆ ಇದೆಯಾ? ಚೈತ್ರ, ಸದ್ಯ ಅವನ ಸ್ಥಳೀಯ ಏನು ಚಾಲಕ ಇದ್ದಾನೆ ಅವನಿಗೆ ಕಲಾವಿದರು ಹಲ್ಲೆಯನ್ನ ಮಾಡ್ತಿರುವಂತದ್ದು. ಆ ಮೊದಲೇ ಅವನು ಬಸ್ ಪಲ್ಟಿ ಆಗಿದ್ರಿಂದ ಸಣ್ಣ ಪುಟ್ಟ ಗಾಯಗಳಾಗಿರುತ್ತದೆ. ಕಲಾವಿದರ ಹಲ್ಲೆಯಿಂದ ಮತ್ತಷ್ಟು ಅವನ ಗಾಯ ಇಮ್ಮಡಿಗೊಂಡಿರುತ್ತದೆ. ಅವನನ್ನ ಕುಂದಾಪುರದ ಖಾಸಗಿ ಆಸ್ಪತ್ರೆಗೆ ಅವನನ್ನು ದಾಖಲಿಸ್ತಾರೆ. ಸದ್ಯಕ್ಕೆ ಅದೇ ಸಮಯದಲ್ಲಿ ರಿಷಬ್ ಶೆಟ್ಟಿ ಅವರು ಸ್ಥಳಕ್ಕೆ ಆಗಮಿಸಿ ಸಂಧಾನವನ್ನ ಮಾಡ್ತಾರೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡುವ, ಯಾರೇ ತಪ್ಪಿದ್ರು ಅದು ತಪ್ಪೇ ಅನ್ನೋ ರೀತಿಯಲ್ಲಿ ಒಂದು ಸಂಧಾನವನ್ನ ಮಾಡ್ತಾರೆ. ಆ ಕಾರಣಕ್ಕೆ ಸ್ಥಳೀಯರು ಜಮಾಯಿಸಿದ್ದರು. ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದ ಸ್ಥಳೀಯರು ಸದ್ಯ ಸಮಾಧಾನ ಪಟ್ಟು ಮನೆಗೆ ಹಿಂದಿರುಗಿಸಿದ್ದಾರೆ. ಆದ್ರೆ ನಾಳೆಗೇನು ಆ ಮಾತುಕತೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಸ್ಥಳೀಯರು ಶೂಟಿಂಗ್ ಸೆಟ್ ತನಕನೂ ಹೋಗುವ ಸಾಧ್ಯತೆಗಳು ಇರಬಹುದು. ಒಟ್ಟಾರೆ ರಿಷಬ್ ಶೆಟ್ಟಿಯ ಸಂಧಾನದಿಂದ ಸದ್ಯ ಬೂದಿ ಮಿಂಚದ ಕೆಂಡದಂತಿರುವಂತ ಈ ಪ್ರಕರಣ ಮತ್ತೆ ನಾಳೆ ಮುಂದುವರಿತದ ಅಂತ ನೋಡ್ಬೇಕು. ಒಟ್ಟಾರೆ ಆ ಸ್ಥಳೀಯ ಚಾಲಕರಿಗೆ ಕಲಾವಿದರು ಹೊಡೆದಿದ್ದ ಕಾರಣಕ್ಕೆ ಸ್ಥಳೀಯರು ಒಟ್ಟಾಗಿರುವಂತದ್ದು. ಅಪಘಾತದ ನೆರವೇರಿಸಲಿಕ್ಕೆ ಯಾವ ಕಾರಣ ಅನ್ನುವಂತ ಏನು ವಿಚಾರ ತಿಳಿದು ಬಂದಿಲ್ಲ. ಬಟ್ಟಾರೆ ಸ್ಥಳೀಯ ಕಲಾವಿದರಿಗೆ ಹಲ್ಲೆ ಮಾಡಿದ ಪರಿಣಾಮವಾಗಿ ಸ್ಥಳೀಯರೆಲ್ಲ ಒಟ್ಟಾಗಿ ಅಲ್ಲಿ ಜಮಾಯಿಸಿರುವಂತದ್ದು. ಧನ್ಯವಾದ ಗಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ.